ಜಪಾನ್ನ ಜನರು ಜಿಮ್ಗೆ ಹೋಗದೆ, ಕಟ್ಟುನಿಟ್ಟಿನಾದ ಡಯಟ್ ಪಾಲಿಸದೆ, ಕ್ಯಾಲರಿಗಳನ್ನು ಎಣಿಸದೆಯೂ ಹೇಗಿಷ್ಟು ಫಿಟ್ ಆಗಿರ್ತಾರೆ? ಜಪಾನ್ ಜಗತ್ತಿನ ಅತ್ಯಂತ ಸ್ಲಿಮ್ ದೇಶಗಳಲ್ಲಿ ಒಂದು. ಅವರು ನಮ್ಮಂತೆಯೇ ಅನ್ನ, ನೂಡಲ್ಸ್ ತಿಂತಾರೆ, ಆದರೂ ಅವರ ಆರೋಗ್ಯದ ಫಲಿತಾಂಶಗಳು ಮಾತ್ರ ಅಸಾಧಾರಣ. ಬನ್ನಿ, ಇದರ ಹಿಂದಿನ ರಹಸ್ಯವನ್ನು ಒಟ್ಟಿಗೆ ಅನ್ವೇಷಿಸೋಣ. ಮೊದಲಿಗೆ ಈ ಸಂಖ್ಯೆಗಳನ್ನು ಒಮ್ಮೆ ನೋಡಿ. ಜಪಾನ್ನಲ್ಲಿ ಬೊಜ್ಜಿನ ಪ್ರಮಾಣ ಕೇವಲ 4% ಅಷ್ಟೇ. ಆದರೆ ಬೇರೆ ದೇಶಗಳಲ್ಲಿ ಇದರ ಸರಾಸರಿ 25%ಗಿಂತ ಹೆಚ್ಚು. ಎಂಥ ವ್ಯತ್ಯಾಸ ಅಲ್ವಾ? ಜಪಾನಿನ ಜನ ಕೂಡ ಪ್ರತಿದಿನ ಅನ್ನ, ನೂಡಲ್ಸ್, ಸ್ನ್ಯಾಕ್ಸ್ ಎಲ್ಲ ತಿಂತಾರೆ. ಆದರೂ ಅವರು ಹೇಗೆ ಇಷ್ಟು ಆರೋಗ್ಯವಾಗಿರಲು ಸಾಧ್ಯ? ಹಾಗಾದ್ರೆ ಕಠಿಣವಾದ ಡಯಟ್ ಮಾಡದೆ ಅಥವಾ ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ಬೆವರು ಹರಿಸ್ದೆ ಅವರು ಇದನ್ನ ಹೇಗೆ ಸಾಧಿಸ್ತಾರೆ? ಉತ್ತರ ಅವರ ಜೀವನ ಶೈಲಿಯಲ್ಲೇ ಅಡಗಿದೆ. ಅವರ ಕೆಲವು ಸಣ್ಣ ದೈನಂದಿನ ಅಭ್ಯಾಸಗಳೇ ಅವರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತವೆ. ಅವರ ರಹಸ್ಯದ ಮೊದಲ ಭಾಗ ಇಲ್ಲಿದೆ: ಗಮನವಿಟ್ಟು ತಿನ್ನುವ ಅಭ್ಯಾಸ. ಇದು ಏನು ತಿನ್ನುತ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ತಿನ್ನುತ್ತೇವೆ ಅನ್ನೋದ್ರ ಬಗ್ಗೆ. ಬನ್ನಿ, ಮೊದಲ 3 ಪ್ರಮುಖ ಅಭ್ಯಾಸಗಳನ್ನು ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಜಪಾನ್ನ ಒಂದು ಹಳೆಯ ತತ್ವ, ಹರ ಹಚಿ ಬೂ. ಇದರರ್ಥ ತುಂಬಾನೇ ಸಿಂಪಲ್. ಹೊಟ್ಟೆ 80% ತುಂಬುವವರೆಗೆ ಮಾತ್ರ ತಿನ್ನೋದು. ಇದು ಯಾವುದೋ ಡಯಟ್ ನಿಯಮ ಅಲ್ಲ, ಬದಲಿಗೆ ನಮ್ಮ ಜೀರ್ಣಕ್ರಿಯೆ ಮತ್ತು ದೀರ್ಘಾಯುಷ್ಯಕ್ಕೆ ಒಂದು ಅದ್ಭುತ ಮಾರ್ಗದರ್ಶಿ. ಇಲ್ಲಿರೋ ಮುಖ್ಯ ವ್ಯತ್ಯಾಸ ಏನ್ ಗೊತ್ತಾ? ನಾವು ಸಾಮಾನ್ಯವಾಗಿ ಹೊಟ್ಟೆ ಬಿರಿಯುವಷ್ಟು ತಿಂತೇವೆ, ಆದರೆ ಜಪಾನಿಯರು ದೇಹಕ್ಕೆ ಆರಾಮದಾಯಕ ಎನಿಸುವ ಹಂತದಲ್ಲಿ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಮೆದುಳಿಗೆ ಹೊಟ್ಟೆ ತುಂಬಿದೆ ಅನ್ನೋ ಸಿಗ್ನಲ್ ತಲುಪಕ್ಕೆ ಸುಮಾರು 15-20 ನಿಮಿಷ ಬೇಕು. ಈ ಹರ ಹಾಚಿಬು ಪಾಲಿಸುವುದರಿಂದ ಆ ಗ್ಯಾಪ್ನಲ್ಲಿ ನಾವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು. ಎರಡನೇ ಪ್ರಮುಖ ಅಭ್ಯಾಸ ಇಚಿಜು ಸಾನ್ಸಾಯ್, ಅಂದ್ರೆ ಒಂದು ಸೂಪ್ 3 ಖಾದ್ಯಗಳು. ಇದು ಅವರ ಸಾಂಪ್ರದಾಯಿಕ ಊಟದ ಒಂದು ರೀತಿ. ಇದು ನೋಡಕ್ಕೆ ಮಾತ್ರವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದ್ರೆ ಇದು ತಾನಾಗಿಯೇ ವೆರೈಟಿ ಮತ್ತು ಪೋರ್ಷನ್ ಕಂಟ್ರೋಲ್ಗೆ ಸಹಾಯ ಮಾಡುತ್ತೆ. ನೋಡಿ, ಒಂದು ದೊಡ್ಡ ಪ್ಲೇಟ್ ಬದಲು ಅವರು ಈ ರೀತಿ ಚಿಕ್ಕ ಚಿಕ್ಕ ಬೋಲ್ಗಳಿಂದ ಬಳಸ್ತಾರೆ. ಒಂದು ಬೋಲ್ನಲ್ಲಿ ಅನ್ನ, ಇನ್ನೊಂದರಲ್ಲಿ ತರಕಾರಿ, ಮತ್ತೊಂದರಲ್ಲಿ ಪ್ರೋಟೀನ್. ಹೀಗೆ ನಮ್ಮ ಕಣ್ಣುಗಳು ಇಷ್ಟೊಂದು ವೆರೈಟಿ ನೋಡಿದಾಗ ಮೆದುಳಿಗೆ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ. ಇದನ್ನ ವಿಜುವಲ್ ಸೆಟೈಟಿ ಅಂತ ಕರೀತಾರೆ. ಇದರಿಂದ ಕಡಿಮೆ ತಿಂದರೂ ತೃಪ್ತಿ ಸಿಗುತ್ತೆ. 3ನೇ ಅಭ್ಯಾಸ: ತಿನ್ನುವ ವೇಗ. ತಿನ್ನೋದು ಒಂದು ರೇಸ್ ಅಲ್ಲ, ಅದಕ್ಕೊಂದು ತಾಳ ಇರಬೇಕು. ಜಪಾನಿಯರು ಚಾಪ್ಸ್ಟಿಕ್ಗಳನ್ನು ಬಳಸೋದ್ರಿಂದ ಸಹಜವಾಗಿಯೇ ಅವರ ತಿನ್ನುವ ವೇಗ ನಿಧಾನವಾಗಿರುತ್ತೆ. ಆದರೆ ನಾವು ಫೋನ್ ಅಥವಾ ಟಿವಿ ನೋಡ್ತಾ ನಮ್ಮ ಗಮನ ಎಲ್ಲೋ ಇಟ್ಕೊಂಡು ಫಟಾಫಟ್ ಅಂತ ತಿಂದು ಮುಗಿಸ್ತೀವಿ. ಅವರು ಪ್ರತಿಯೊಂದು ತುತ್ತನ್ನು ಎಂಜಾಯ್ ಮಾಡ್ತಾ ನಿಧಾನವಾಗಿ ತಿಂತಾರೆ. ಹಾಗಾದ್ರೆ ತಿನ್ನುವ ವೇಗವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿದೆ 2 ಸಿಂಪಲ್ ಟೆಕ್ನಿಕ್. ಪ್ರತಿ ತುತ್ತು ತಿಂದ ನಂತರ ನಿಮ್ಮ ಚಮಚ ಅಥವಾ ಫೋರ್ಕನ್ನ ಕೆಳಗಿಡಿ ಮತ್ತು ಊಟ ಮಾಡುವಾಗ ನಿಮ್ಮ ಫೋನನ್ನ ಟೇಬಲ್ ಮೇಲಿಂದ ದೂರ ಇಡಿ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ತಿನ್ನುವ ವೇಗ ತಾನಾಗಿಯೇ ಕಂಟ್ರೋಲ್ಗೆ ಬರುತ್ತೆ. ಈಗ 4ನೇ ರಹಸ್ಯವನ್ನ ನೋಡೋಣ: ಸಮಗ್ರ ಚಲನೆ. ಅಂದ್ರೆ ವ್ಯಾಯಾಮವನ್ನ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನ ನಮ್ಮ ದೈನಂದಿನ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳೋದು. ಸೈನ್ಸ್ನಲ್ಲಿ ಇದನ್ನು ನೀಟ್ ಅಂತ ಕರೀತಾರೆ. ಅಂದ್ರೆ ನಾವು ಜಿಮ್ನಲ್ಲಿ ಮಾಡೋ ವ್ಯಾಯಾಮ ಬಿಟ್ಟು ಬೇರೆ ದೈನಂದಿನ ಚಟುವಟಿಕೆಗಳಿಂದ ಖರ್ಚಾಗುವ ಶಕ್ತಿ. ಜಪಾನ್ನಲ್ಲಿ ನಡೆಯೋದು ಒಂದು ವರ್ಕೌಟ್ ಅಲ್ಲ, ಅದು ಅವರ ಜೀವನ ಶೈಲಿ. ಈ ರೀತಿ ನಿರಂತರವಾಗಿ ಸಣ್ಣ ಪ್ರಮಾಣದಲ್ಲಿ ಆಕ್ಟಿವ್ ಆಗಿರೋದು ನಮ್ಮ ದೀರ್ಘಾವಧಿಯ ಆರೋಗ್ಯಕ್ಕೆ ತುಂಬಾನೇ ಪವರ್ಫುಲ್. ಈ ಚಲನೆಯನ್ನ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಡೋಕೆ ಇಲ್ಲಿ ಕೆಲವು ಸರಳ ಮಾರ್ಗಗಳಿವೆ. ಲಿಫ್ಟ್ ಬದಲು ಮೆಟ್ಟಿಲುಗಳನ್ನು ಬಳಸಿ. ಫೋನ್ನಲ್ಲಿ ಮಾತಾಡಬೇಕಾದ್ರೆ ಒಂದೇ ಕಡೆ ಕೂರುವ ಬದಲು ಅತ್ತಿತ್ತ ನಡೆಯಿರಿ. ಮತ್ತು ಸಣ್ಣಪುಟ್ಟ ದೂರಕ್ಕೆ ಹೋಗಬೇಕಾದ್ರೆ ಗಾಡಿ ತೆಗೆಯೋ ಬದಲು ನಡ್ಕೊಂಡು ಹೋಗಿ. ಚಲನೆಯನ್ನ ಒಂದು ಕೆಲ್ಸ ಅಂತ ಅನ್ಕೊಳ್ದೆ ಅದನ್ನೊಂದು ಅಭ್ಯಾಸ ಮಾಡ್ಕೊಳ್ಳೋದು ಮುಖ್ಯ. ಸರಿ, ನಾವು ತಿನ್ನುವ ರೀತಿ ಮತ್ತು ನಮ್ಮ ಚಲನೆಯ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಲಿಸ್ಟಿನ ಮುಂದಿನ 3 ಅಂಶಗಳ ಕಡೆಗೆ ಬರೋಣ. ನಮ್ಮ ಪರಿಸರ ಮತ್ತು ಆಹಾರದ ಆಯ್ಕೆಗಳು ಆರೋಗ್ಯಕರ ಜೀವನವನ್ನು ಹೇಗೆ ಸುಲಭ ಅಥವಾ ಕಷ್ಟವಾಗಿಸುತ್ತವೆ. 5ನೇ ಅಭ್ಯಾಸ: ನಿಮ್ಮ ಪರಿಸರವನ್ನೇ ನಿಮ್ಗೆ ಸಹಾಯ ಮಾಡುವಂತೆ ರೂಪಿಸ್ಕೊಳ್ಳೋದು. ಬಹಳಷ್ಟು ಸಲ ನಮ್ಮ ಆಯ್ಕೆಗಳನ್ನು ನಿರ್ಧರಿಸೋದು ನಮ್ಮ ಮನಸ್ಸಲ್ಲ, ಬದಲಿಗೆ ನಮ್ಮ ಸುತ್ತಮುತ್ತ ಇರೋದು. ಜಪಾನ್ನ ಅಂಗಡಿಗಳಲ್ಲಿ ಆರೋಗ್ಯಕರ ಆಯ್ಕೆಗಳು ಸುಲಭವಾಗಿ ಸಿಗ್ತವೆ, ಆದರೆ ಬೇರೆಡೆ ಅಗ್ಗವಾಗಿ ಮತ್ತು ಸುಲಭವಾಗಿ ಸಿಗೋದು ಅನಾರೋಗ್ಯಕರ ಆಹಾರವೇ ಆಗಿರುತ್ತೆ. 6ನೇ ಅಭ್ಯಾಸ: ಕರುಳಿನ ಆರೋಗ್ಯ. ನಮ್ಮ ಮೆಟಬಾಲಿಸಂ ಸರಿಯಿರಬೇಕಂದ್ರೆ ಇದು ಬಹಳ ಮುಖ್ಯ. ಜಪಾನಿನ ಆಹಾರದಲ್ಲಿ ಮೀಸೋ, ನ್ಯಾಟೋ, ಕಿಮ್ಚಿ ಅಂತಹ ಹುದುಗಿಸಿದ ಆಹಾರಗಳು ತುಂಬ ಕಾಮನ್.
ಒಳ್ಳೆ ವಿಷಯ ಅಂದ್ರೆ ನಮ್ಮ ಭಾರತೀಯ ಅಡಿಗೆಯಲ್ಲೂ ಮೊಸರು, ಮಜ್ಜಿಗೆ, ಇಡ್ಲಿ, ದೋಸೆ, ಉಪ್ಪಿನಕಾಯಿಯಂತಹ ಹುದುಗಿಸಿದ ಆಹಾರಗಳು ಬೇಕಾದಷ್ಟಿವೆ. ಇವುಗಳನ್ನ ನಿಯಮಿತವಾಗಿ ಸೇವಿಸಿದ್ರೆ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು 7ನೇ ಅಭ್ಯಾಸ ಸಕ್ಕರೆ. ಅವರು ಸಕ್ಕರೆಯನ್ನ ಪ್ರತಿದಿನದ ಆಹಾರ ಅಂತ ನೋಡಲ್ಲ, ಬದಲಿಗೆ ಎಲ್ಲೋ ಅಪರೂಪಕ್ಕೆ ತಿನ್ನೋ ಒಂದು ಟ್ರೀಟ್ ಅಷ್ಟೇ. ಸಿಹಿ ತಿಂಡಿಗಳನ್ನ ಸಣ್ಣ ಪ್ರಮಾಣದಲ್ಲಿ ಅಪರೂಪಕ್ಕೊಮ್ಮೆ ತಿಂದಾಗ ನಮ್ಮ ರುಚಿ ಮೊಗ್ಗುಗಳು ಹೆಚ್ಚು ಸೂಕ್ಷ್ಮವಾಗಿರ್ತವೆ ಮತ್ತು ಸಿಹಿ ತಿನ್ನೋ ಆಸೆಯೂ ಕಡಿಮೆಯಾಗುತ್ತೆ. ಈಗ ನಾವು ಕೊನೆಯ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲ ಅಭ್ಯಾಸಗಳನ್ನ ಒಟ್ಟಿಗೆ ಹಿಡಿದಿಡುವ ನಿಜವಾದ ರಹಸ್ಯ ಸಾಮರಸ್ಯ. ನಮ್ಮ ಪಟ್ಟಿಯ ಕೊನೆಯ 2 ಅಂಶಗಳು ಇದರ ಬಗ್ಗೆನೇ ಇವೆ. 8ನೇ ಅಭ್ಯಾಸ ಭಾವನೆಗಳೋಸ್ಕರ ತಿನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಒತ್ತಡದಲ್ಲಿ ತಿನ್ನೋದು ಹಸಿವಿನಿಂದಲ್ಲ, ಬದಲಾಗಿ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಅಷ್ಟೆ. ನಾವು ಸ್ಟ್ರೆಸ್ ಆದಾಗ ದೇಹವು ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅನ್ನು ರಿಲೀಸ್ ಮಾಡುತ್ತೆ. ಇದು ದೇಹಕ್ಕೆ, ವಿಶೇಷವಾಗಿ ಹೊಟ್ಟೆ ಸುತ್ತ ಕೊಬ್ಬನ್ನು ಸಂಗ್ರಹಿಸಲು ಸಿಗ್ನಲ್ ಕೊಡುತ್ತೆ. ಜಪಾನಿಯರು ಆಹಾರವನ್ನ ಭಾವನಾತ್ಮಕ ಸಮಾಧಾನಕ್ಕೆ ಬಳಸಲ್ಲ, ಬದಲಾಗಿ ಅದನ್ನ ಪೋಷಣೆಗಾಗಿ ನೋಡ್ತಾರೆ. ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನದಲ್ಲಿ ಆರೋಗ್ಯ ಅಂದ್ರೆ ದೇಹದ ಬಯಕೆಗಳ ವಿರುದ್ಧ ಒಂದು ಹೋರಾಟ. ನಾವು ಡಯಟ್ ಮಾಡ್ತೀವಿ, ಕ್ಯಾಲರಿಗಳ ಜೊತೆ ಯುದ್ಧ ಮಾಡ್ತೀವಿ ಮತ್ತು ಯಾವಾಗಲೂ ದೇಹದ ಜೊತೆ ಜಗಳವಾಡ್ತಾನೆ ಇರ್ತೀವಿ. ಆದರೆ ಜಪಾನೀಸ್ ತತ್ವವು ಸಾಮರಸ್ಯದ ಬಗ್ಗೆ ಹೇಳುತ್ತೆ. ಇದೇ ನಮ್ಮ 9ನೇ ಮತ್ತು ಅಂತಿಮ ಅಭ್ಯಾಸ. ದೇಹದೊಂದಿಗೆ ಹೋರಾಡುವುದಲ್ಲ, ಬದಲಿಗೆ ಅದರ ಮಾತನ್ನು ಕೇಳಿ ಅದರೊಂದಿಗೆ ಕೆಲಸ ಮಾಡುವುದು. ಇದೇ ಅವರ ಆರೋಗ್ಯದ ನಿಜವಾದ ಅಡಿಪಾಯ. ಆಹಾರ ಮತ್ತು ದೇಹದ ಜೊತೆ ಒಂದು ಆರೋಗ್ಯಕರ, ಗೌರವಯುತ ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಡಯಟ್, ಜಿಮ್ ಅಂತ ದೇಹದ ಜೊತೆ ಜಗಳ ಮಾಡೋದನ್ನ ಬಿಟ್ಟು ಅದರ ಮಾತು ಕೇಳಕ್ ಶುರು ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾಗಬಹುದು?